ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮನುಷ್ಯ ಕೊರಗುತ್ತಿದ್ದಾನೆ ಯಾವುದಕ್ಕಾಗಿ? ಎಲ್ಲದಕ್ಕಾಗಿ. ತನ್ನನ್ನೇ ತಾನು ಹಿಂಸಿಸಿಕೊಳ್ಳುತ್ತಿದ್ದಾನೆ ಯಾವುದಕ್ಕಾಗಿ? ಎಲ್ಲದಕ್ಕಾಗಿ. ಕಾರಣ ಅವನು ಮತ್ತು ಅವನ ಜೀವನ ಶೈಲಿ. ಇದರ ನಡುವೆ ಪಾಪ, ದೇವರನ್ನು ಬೇರೆ ಬೈಯೋದು. ಈ ಸೂಕ್ಷ್ಮ ವಿಚಾರನ ವಿವರಿಸುತ್ತೇನೆ, ಕೇಳಿ. ಅದಕ್ಕೂ ಮೊದಲು ಈ ಕಥೆಯನ್ನು ಒಂದು ಉದಾಹರಣೆಯಾಗಿ ಕೇಳಿ. ಅದು ಒಂದು ದಟ್ಟವಾದ ಕಾಡು. ಅಲ್ಲಿ ಎಲ್ಲಾ ಜಾತಿಯ ಪ್ರಾಣಿ ಪಕ್ಷಿಗಳು ವಾಸಿಸುತ್ತಿದ್ದವು. ಒಮ್ಮೆ ಪ್ರಾಣಿಗಳು ಸಭೆ ಸೇರಿದವು. ಎಲ್ಲರೂ ತೃಪ್ತಿಯಿಂದಲೂ ನೆಮ್ಮದಿಯಿಂದಲೂ ಇರುವರೆಂದು ಆ ಸಭೆಯನ್ನು ನೋಡಿದವರಿಗೆ ಭಾಸವಾಗುತ್ತಿತ್ತು. ಆದರೆ ಅಷ್ಟರಲ್ಲಿ ಒಂದು ಗಂಡು ಜಿಂಕೆ ಎದ್ದು ನಿಂತು, ರಾಜ, ದೇವರು ನನಗೆ ಚಂದವಾದ ಕೋಡುಗಳನ್ನು ಕೊಟ್ಟಿದ್ದಾನೆ, ಆದರೆ ಕುರುಪಿ ಕಾಲುಗಳನ್ನು ಕೊಟ್ಟಿದ್ದಾನೆ ಎಂದು ದೂರು ಹೇಳಿತು. ಇದನ್ನು ಕೇಳಿದ ಕುದುರೆಗೂ ಧೈರ್ಯ ಬಂತು. ಅದು ಕೂಡ ಮುಂದೆ ಬಂದಿತ್ತು. ರಾಜ, ಕಾಲುಗಳು ಮಹತ್ವದಲ್ಲ. ನನಗೆ ನೋಡಿ ಬಲವಾದ ಕಾಲುಗಳಿವೆ, ಆದರೆ ನನ್ನ ಬಾಲವಾದರೂ ಕುರುಪಿಯಾಗಿದೆ ಎಂದು ಹೇಳಿತು. ಇದನ್ನು ಕೇಳಿ ನವಿಲು ಸಹ ಮುಂದೆ ಬಂದಿತು. ನನ್ನ ರೆಕ್ಕೆ ಹಾಗೂ ಪುಕ್ಕಗಳು ನಿಜವಾಗಿಯೂ ಸುಂದರವಾಗಿವೆ, ಅದರಿಂದಾಗಿ ನಾನು ಮಳೆಗಾಲದಲ್ಲಿ ಕುಣಿಯಬಲ್ಲೆ. ಆದರೆ ದೇವರು ಒಂದು ವಿಷಯದಲ್ಲಿ ನನಗೆ ಮೋಸ ಮಾಡಿದ್ದಾನೆ. ಅವನು ನನಗೆ ಕೀರಲು ಸ್ವರ ಕೊಟ್ಟಿದ್ದಾನೆ ಎಂದಿತು. ಇದನ್ನು ಕೇಳಿಸಿಕೊಂಡ ಕೋಗಿಲೆ, ನನ್ನ ಧ್ವನಿಯು ಇಂಪಾಗಿದೆ, ಅದು ಕಿವಿಗಳಿಗೆ ಸ್ಫೂರ್ತಿ ಕೊಡುತ್ತದೆ, ಆದರೆ ನನ್ನ ರೂಪ ನೋಡಿದರೆ ಯಾರೂ ಇಷ್ಟಪಡುವುದಿಲ್ಲ ಎಂದಿತು. ಅಷ್ಟರಲ್ಲಿ ಜಿಂಕೆ ಮುಂದೆ ಬಂದು, ನನ್ನ ಶರೀರವಾದರೂ ತುಂಬಾ ನುಣುಪು ಮತ್ತು ಸುಂದರವಾಗಿದೆ, ಆದರೆ ಅದಕ್ಕೆ ಶಕ್ತಿಯೇ ಇಲ್ಲ. ದೇವರು ಎಲ್ಲಾ ಶಕ್ತಿಯನ್ನು ಸಿಂಹರಾಜನಿಗೆ ಕೊಟ್ಟಿದ್ದಾನೆ ಎಂದು ದೂರು ಹೇಳಿತು. ಅಧ್ಯಕ್ಷ ಸ್ಥಾನದಲ್ಲಿದ್ದ ಸಿಂಹ ಇದನ್ನೆಲ್ಲ ಮೌನವಾಗಿ ಕೇಳುತ್ತಿತ್ತು. ಕೊನೆಗೆ ತನ್ನ ಹೆಸರು ಬಂದು ಅದು ಸಹ ಮಾತನಾಡಿತು. ಗೆಳೆಯರೇ, ಇಲ್ಲದಿರುವುದಕ್ಕಾಗಿ ಕೊರಗಬೇಡಿ. ದೇವರು ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ಅಂಗಗಳು, ಅವುಗಳಿಗೆ ಬೇರೆ ಬೇರೆ ಕೆಲಸಗಳು ಹಾಗೂ ಆ ಕೆಲಸಗಳಿಗೆ ಅನುಗುಣವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬನಿಗೂ ಒಂದೊಂದು ಪ್ರತ್ಯೇಕ ಕೆಲಸವಿದೆ. ಜಿಂಕೆಗೆ ಸುಂದರವಾದ ಕೋಡುಗಳಿವೆ, ಕೋಲಿನ ಆಕಾರದ ಕಾಲುಗಳಿವೆ. ಆದರೆ ಅದೇ ಕೋಲು ಕಾಲುಗಳೇ ಅದನ್ನು ಹಲವು ಬಾರಿ ನನ್ನ ದಾಳಿಯಿಂದ ರಕ್ಷಿಸಿದೆ. ಆದರೆ ನೋಡಿ, ಅವನು ಎಷ್ಟು ಕೃತಜ್ಞನಾಗಿದ್ದಾನೆ. ಅವನಿಗೆ ಆ ಕಾಲುಗಳ ಬಗ್ಗೆ ದೂರುತ್ತಿದ್ದಾನೆ. ಅಂತೆಯೇ ಪ್ರತಿಯೊಂದು ಪ್ರಾಣಿಗೂ ಈ ಭೂಮಿಯಲ್ಲಿ ಸ್ಥಾನವಿದೆ. ನಿಮಗೆ ದೇವರು ಏನು ಕೊಟ್ಟಿಲ್ಲವೋ ಅದಕ್ಕಾಗಿ ಕೊರಗುವ ಬದಲು ಏನು ಕೊಟ್ಟಿದ್ದಾನೋ ಅದಕ್ಕಾಗಿ ಕೃತಜ್ಞತೆ ಹೇಳಿ. ತಮ್ಮ ತಮ್ಮ ಶಕ್ತಿಯ ಮಿತಿಯೊಳಗೆ ಬದುಕುವುದನ್ನು ಕಲಿಯಿರಿ ಎಂದಿತು. ಸ್ನೇಹಿತರೆ, ಪ್ರಾಣಿಗಳನ್ನು ಬಿಡಿ. ಪ್ರಕೃತಿಯ ಆಗುಹೋಗುಗಳಿಗೆ ತಮ್ಮ ಬದುಕನ್ನು ಸಮದೂಗಿಸಿಕೊಂಡು ಬದುಕುತ್ತಿದ್ದಾವೆ. ಆದರೆ ಮನುಷ್ಯ ನಾಗರಿಕತೆ, ಪ್ರಗತಿ ಅನ್ನೋ ಹೆಸರಿನಲ್ಲಿ ಎಲ್ಲವನ್ನ ಪ್ರಕೃತಿ ಈ ಸೃಷ್ಟಿಯ ವಿರುದ್ಧ ಮಾಡುತ್ತಿದ್ದಾನೆ. ಅದರ ಫಲಿತಾಂಶದಿಂದ ತನ್ನ ಜೀವನನ ಮತ್ತಷ್ಟು ಕ್ಷೀಣವಾಗಿಸುತ್ತಿದ್ದಾನೆ. ಅಂದ್ರೆ ಹೇಳ್ತಿರೋದು ಇಷ್ಟೇ, ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಿದ್ದಾನೆ. ಇದು ಒಂದು ಉದಾಹರಣೆ ಅಷ್ಟೇ. ಇದನ್ನ ಬಿಡಿ. ಮನುಷ್ಯನಿಗೆ ಇರೋ ಇನ್ನೊಂದು ದೊಡ್ಡ ರೋಗ ಅಂದ್ರೆ ತೃಪ್ತಿ ಇಲ್ಲದೆ ಇರೋದು. ಅಂದ್ರೆ ಅವನ ಬಳಿ ಏನಿದೆ ಅದು ಕಾಣಲ್ಲ, ಏನಿಲ್ಲವೋ ಅದು ಮಾತ್ರ ಅವನನ್ನ ಬಾಧಿಸುತ್ತಿರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ದು, ಇರುವುದೆಲ್ಲವ ಬಿಟ್ಟು ಇರದಿರದೆಡೆಗೆ ಸಾಗೋದೆ ಜೀವನ ಅಂತ. ಸ್ನೇಹಿತರೆ, ನಿಮ್ಮ ಬಳಿ ಏನಿದೆ, ನಿಮ್ಮ ಬದುಕು ಹೇಗಿದೆ, ಅದು ಇನ್ನೊಬ್ಬರ ಕನಸಾಗಿರುತ್ತೆ ಅಲ್ವಾ? ಆದರೆ ಆ ಇರುವಿಕೆಯಿಂದ ನಿಮಗೆ ತೃಪ್ತಿ ಇಲ್ಲ. ಕಾರಣ ನೀವು ಬೇರೆ ಯಾರನ್ನೂ ನೋಡ್ತಿದ್ದೀರಿ. ಅವರ ಬಳಿ ಏನಿದೆ ಅದು ಇಲ್ಲ ಅಂತ ಕೊರಗುತ್ತಿದ್ದೀರಿ. ಇದು ನಮ್ಮೆಲ್ಲರ ಸಹಜ ತಪ್ಪು. ಯಾರು ಈ ಹೋಲಿಕೆ ಅಥವಾ ಕೊರಗುವಿಕೆಯಿಂದ ಹೊರಗೆ ಬರ್ತಾನೋ ಅವನು ತೃಪ್ತಿದಾಯಕ ಜೀವನ ಅನುಭವಿಸುತ್ತಾನೆ. ಎಲ್ಲದಕ್ಕೂ ಮೊದಲು ಮಾಡಬೇಕಾದ ದೊಡ್ಡ ಕೆಲಸ ಅಂದ್ರೆ ಕೃತಜ್ಞತೆ ಮನೋಭಾವ ಬೆಳೆಸಿಕೊಳ್ಳಬೇಕು. ಅಂದ್ರೆ ನಮ್ಮ ಬಳಿ ಏನಿದೆ ಅಥವಾ ಏನು ಸಿಕ್ತಿದೆ ಅದಕ್ಕಾಗಿ ನಾವು ಮೊದಲು ದೇವರಿಗೆ ಕೃತಜ್ಞತೆ ತೋರಿಸಬೇಕು. ಸ್ನೇಹಿತರೆ, ಕೃತಜ್ಞತೆ ಎಂಬುದು ಒಂದು ಮಹಾಶಕ್ತಿ. ಅದು ನಮ್ಮ ಮನಸ್ಸನ್ನು ನೆಮ್ಮದಿಯಿಂದ ತುಂಬುತ್ತದೆ. ಜೀವನದಲ್ಲಿ ಎಲ್ಲವೂ ಯಾವಾಗಲೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಆದರೆ ನಡೆದದ್ದೇ ತಪ್ಪು ಅನ್ನೋದು ಸರಿಯಲ್ಲ. ಯಾಕೆಂದರೆ ನಾವು ತಿಳಿಯದ ಅನೇಕ ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ ದೇವರು ಈಗಾಗಲೇ ಕೊಟ್ಟಿದ್ದಾನೆ.
ಒಮ್ಮೆ ಯೋಚಿಸಿ ನೋಡಿ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗವೂ ತನ್ನದೇ ಆದ ಕೆಲಸ ಮಾಡುತ್ತೆ. ಕಣ್ಣು ನೋಡುವುದಕ್ಕೆ, ಕಿವಿ ಕೇಳುವುದಕ್ಕೆ, ಕಾಲು ನಡೆಯುವುದಕ್ಕೆ, ಕೈ ಹಿಡಿಯುವುದಕ್ಕೆ. ಯಾವುದಾದರೂ ಒಂದು ಇಲ್ಲದಿದ್ದರೆ ಮಾತ್ರ ಅದರ ಮೌಲ್ಯ ನಮಗೆ ಗೊತ್ತಾಗುತ್ತದೆ. ಹಾಗೆಯೇ ಜೀವನದಲ್ಲಿಯೂ ಈಗಿರುವುದನ್ನು ಸನ್ಮಾನಿಸಿ ಅದರ ಬೆಲೆ ಅರಿತುಕೊಳ್ಳಬೇಕು. ನಾವು ಹೆಚ್ಚು ಹೋಲಿಕೆ ಮಾಡಿಕೊಳ್ಳೋದು ನಮ್ಮ ದುಃಖಕ್ಕೆ ಮೂಲ. ಹೋಲಿಕೆ ಮಾಡಿದಾಗ ನಮ್ಮ ಬಳಿ ಏನೂ ಇಲ್ಲ ಅನ್ನೋ ಭಾವನೆ ಹುಟ್ಟುತ್ತದೆ. ಆದರೆ ವಾಸ್ತವದಲ್ಲಿ ನಮ್ಮ ಬಳಿ ತುಂಬಾ ಇದೆ. ನಿಮ್ಮ ಮನೆ, ನಿಮ್ಮ ಊಟ, ನಿಮ್ಮ ಸ್ನೇಹ, ನಿಮ್ಮ ಕುಟುಂಬ, ಯಾರಿಗೋ ಇದು ಕನಸು. ಅದರ ಕಾರಣ ಸ್ನೇಹಿತರೆ, ಇನ್ನು ಮುಂದೆ ದೇವರು ಕೊಟ್ಟಿರುವ ಪ್ರತಿಯೊಂದು ವಿಷಯಕ್ಕೂ ಕೃತಜ್ಞರಾಗೋಣ. ಇನ್ನೊಬ್ಬರನ್ನು ನೋಡಿ ಕೊರಗುವುದನ್ನು ನಿಲ್ಲಿಸೋಣ. ನಮ್ಮ ಶಕ್ತಿಯೊಳಗೆ ಸಂತೋಷವಾಗಿ ಬದುಕೋಣ. ಪ್ರಕೃತಿಗೆ, ಜೀವಜಗತ್ತಿಗೆ, ಸೃಷ್ಟಿಗೆ ವಿರೋಧವಾಗಿ ಬದುಕುವುದನ್ನು ನಿಲ್ಲಿಸೋಣ. ನಮ್ಮ ಮನಸ್ಸು ತೃಪ್ತಿಯಾಗಿದ್ರೆ ನಮ್ಮ ಜೀವನವೇ ಪರಿಪೂರ್ಣವಾಗುತ್ತದೆ. ನೆನಪಿಟ್ಟುಕೊಳ್ಳಿ, ತೃಪ್ತಿಯಿಲ್ಲದ ಹೃದಯಕ್ಕೆ ಲಕ್ಷಾಧಿಪತ್ಯವೂ ಸಾಲದು. ಆದರೆ ತೃಪ್ತಿಯಿರುವ ಹೃದಯಕ್ಕೆ ಒಂದು ಹೂವಿನ ನಗುವೇ ಪರಮಾನಂದ. ನಿಮ್ಮ ಹೃದಯದಲ್ಲಿ ಶಾಂತಿ ಇತ್ತು ಅಂದ್ರೆ ಜೀವನದಲ್ಲೇ ಸುಖ ಇರುತ್ತದೆ. ಆದ್ದರಿಂದ ಪ್ರೀತಿಯಿಂದ, ಕೃತಜ್ಞತೆಯಿಂದ, ನೆಮ್ಮದಿಯಿಂದ ಈ ಬದುಕನ್ನು ಆಚರಿಸೋಣ. ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಒಂದು ಹೊಸ ಪ್ರೇರಣಾದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಕೃಷ್ಣಾರ್ಪಣಮಸ್ತು. ಶುಭವಾಗಲಿ. ಧನ್ಯವಾದಗಳು.